ಹೆಲೋ ಡಿಯರ್ ಸ್ಟೂಡೆಂಟ್ಸ್, 2024 ಸೆಕೆಂಡ್ ಪಿ ಯು ಸಿ ಆನ್ಯುವಲ್ ಎಕ್ಸಾಮ್ನ ಫೈನಲ್ ಟೈಮ್ ಟೇಬಲ್ ಅನ್ನು ಈ ವಿಡಿಯೋದಲ್ಲಿ ನೋಡೋಣ. ಮಾರ್ಚ್ 1ನೇ ತಾರೀಕು ಕನ್ನಡ ಪೇಪರ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಮಾರ್ಚ್ 1ನೇ ತಾರೀಕು ನಂತರ ನೆಕ್ಸ್ಟ್ ನಾನಿಲ್ಲಿ ಈ ವಿಡಿಯೋದಲ್ಲಿ ಸೈನ್ಸ್ ಸ್ಟ್ರೀಮಲ್ಲಿ ಯಾರು ಓದ್ತಾ ಇದ್ದಾರೆ ಅಂದರೆ ಸೈನ್ಸ್ ಪೇಪರನ್ನು ಅಥವಾ ಇದರ PCMB ಆರ್ PCMC, ಸೊ ಈ ಸಬ್ಜೆಕ್ಟ್ಗಳನ್ನು ಹೈಲೈಟ್ ಮಾಡಿ ಹೇಳ್ತಾ ಹೋಗ್ತೀನಿ. ಸೊ ಕನ್ನಡ ಆದಮೇಲೆ ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಇದೆ. 1ನೇ ತಾರೀಕು ಕನ್ನಡ ಆದಮೇಲೆ 2ನೇ ತಾರೀಕು ಸಾಟರ್ಡೆ ಬರುತ್ತೆ, ಮತ್ತು 3ನೇ ತಾರೀಕು ಸಂಡೇ ಬರುತ್ತೆ. ಸೊ 2 ದಿನನೂ ರಜೆ ಇರೋದ್ರಿಂದ ಎಕ್ಸಾಮ್ ಇಲ್ಲ. ಸೊ ನೆಕ್ಸ್ಟ್ ಮ್ಯಾಥಮೆಟಿಕ್ಸು 4ನೇ ತಾರೀಕು ಬರುತ್ತೆ, ಅಂದರೆ 2 ದಿನ ಗ್ಯಾಪ್ ಇದೆ. ನೆಕ್ಸ್ಟ್ ಎಕ್ಸಾಮ್ ಫಿಸಿಕ್ಸ್ ಇದೆ, ಅಂದರೆ 7ನೇ ತಾರೀಕು. ಸೊ 7ನೇ ತಾರೀಕು ಫಿಸಿಕ್ಸ್ ಇದೆ. ಸೊ ನೆಕ್ಸ್ಟ್ 7ನೇ ತಾರೀಕು ಅಂತಂದರೆ ಅಲ್ಲಿಗೂ ಕೂಡ 2 ದಿನ ಗ್ಯಾಪ್ ಸಿಗುತ್ತೆ. ಫಿಸಿಕ್ಸ್ನ ನಂತರ ನೆಕ್ಸ್ಟ್ ಎಕ್ಸಾಮ್ 13ನೇ ತಾರೀಕು ಇಂಗ್ಲೀಷ್ ಇದೆ. ಸೊ ಅಲ್ಲಿಗೆ ಆಲ್ಮೋಸ್ಟ್ 5 ದಿನ ರಜೆ ಸಿಗುತ್ತೆ. ಸೊ ಇಂಗ್ಲೀಷ್ಗೆ ನನ್ನ ಪ್ರಕಾರ ನಿಮಗೆ 5 ದಿನ ರಿಕ್ವೈರ್ಮೆಂಟ್ಸ್ ಬರೋದಿಲ್ಲ ಅಂದ್ಕೋತೀನಿ. ಬಟ್ ಆದರೆ 5 ದಿನ ಟೈಮ್ ಇದೆ ನಿಮಗೆ. ಬಟ್ 5 ದಿನ ಟೈಮ್ ಇದ್ದಾಗ ನೀವು ಏನು ಮಾಡ್ಬೋದು, ಏನು ಸ್ಟ್ರಾಟಜಿ ಯೂಸ್ ಮಾಡ್ಬೋದು ಅಂತಂದರೆ ನೆಕ್ಸ್ಟ್ ನಿಮಗೆ 2 ಪೇಪರ್ ಇದೆ, ಅಂದರೆ ಕೆಮಿಸ್ಟ್ರಿ ಇದೆ ಮತ್ತು ಬಯಾಲಜಿ ಇದೆ. ಸೊ ಆ 2 ಪೇಪರ್ಗೆ ಅಟ್ಲೀಸ್ಟ್ 1 ಡೇ ನೀವು ರಿಸರ್ವ್ ಮಾಡ್ಬೋದು. ಸೊ 5 ದಿನದಲ್ಲಿ 2 ದಿನ ನೀವು ಇಂಗ್ಲೀಷನ್ನು ಓದ್ಕೋಬೋದು. ಫಸ್ಟ್ ಡೇ ನೀವು ಕೆಮಿಸ್ಟ್ರಿ ಓದ್ಬೋದು, 2ನೇ ದಿನ ಬಯಾಲಜಿ ಓದ್ಬೋದು. ನೆಕ್ಸ್ಟ್ ರಿಮೈನಿಂಗ್ 3 ಡೇಸ್ ಉಳಿತತ್ತಲ್ಲ, ಸೊ ಅದರಲ್ಲಿ ನೀವು ಇಂಗ್ಲೀಷನ್ನು ಪ್ರಿಪ್ರೇಷನ್ ಮಾಡ್ಕೋಬೋದು ಅನ್ನೋದು ನನ್ನ ಸಜೆಷನ್. ನಂತರ 14ನೇ ತಾರೀಕು ಎಕ್ಸಾಮ್ ಇಲ್ಲ ನಿಮಗೆ. ಸೊ 15ನೇ ತಾರೀಕು ಕೆಮಿಸ್ಟ್ರಿ ಇದೆ. ನೋಡಿ, ಕೆಮಿಸ್ಟ್ರಿಗೆ 1 ದಿನ ಟೈಮ್ ಇರೋದು. ಸೊ ಹಾಗಾಗಿ ನೀವು ಪ್ರೀವಿಯಸ್ ಡೇಸಲ್ಲಿ ನೀವು ಅದಕ್ಕೆ 1 or 2 ಡೇಸ್ ಟೈಮನ್ನು ಕೊಡ್ಬೋದು. ಸೊ ಕೆಮಿಸ್ಟ್ರಿ ಆದ ನಂತರ ನೆಕ್ಸ್ಟ್ ಆಫ್ಟರ್ 2 ಡೇಸ್ ಅಂದರೆ 18ನೇ ತಾರೀಕು ಬಯಾಲಜಿ ಇದೆ. ಸೊ ಇಲ್ಲಿಗೆ ಬಯಾಲಜಿ ಅಂದರೆ ಕನ್ನಡದಿಂದ ಸ್ಟಾರ್ಟ್ ಆಗಿ ಇಂಗ್ಲೀಷು 2 ಲ್ಯಾಂಗ್ವೇಜ್ ಮುಗೀತು. ಸೊ ಹಾಗೆ ಮ್ಯಾಥಮೆಟಿಕ್ಸು ಮತ್ತು ಫಿಸಿಕ್ಸು, ಕೆಮಿಸ್ಟ್ರಿ, ಲಾಸ್ಟ್ಗೆ ಬಯಾಲಜಿ ಮುಗೀತು. ನೆಕ್ಸ್ಟ್ ಯಾರಾದರೂ ಹಿಂದಿ ತೊಗೊಂಡಿದ್ರೆ ಲಾಸ್ಟ್ 22ನೇ ತಾರೀಕು ಬರೀಬೇಕಾಗತ್ತೆ. ಸೊ ಹಿಂದಿ ತೊಗೊಂಡಿಲ್ಲ, ನಾ ಕನ್ನಡ ತೊಗೊಂಡಿದ್ದೀನಿ ಅನ್ನೋದಾದರೆ ನಿಮಗೆ 18ನೇ ತಾರೀಕು ಎಕ್ಸಾಮ್ ಮುಗಿದೋಗುತ್ತೆ. ಈ ವರ್ಷ ನಮಗೆ 3 ಆ್ಯನ್ಯುವಲ್ ಎಕ್ಸಾಮ್ ಇದೆ ಅಂತಂದು ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಎಲ್ಲೂ ನೆಗ್ಲಿಜೆನ್ಸಿಯನ್ನು ತೋರಿಸೋದಕ್ಕೆ ಹೋಗಬೇಡಿ. ಯಾಕಂದರೆ ಇದೇನು ಫಸ್ಟ್ ಎಕ್ಸಾಮ್ ಇದೆ, ಕಂಪಲ್ಸರಿ ನೀವು ಬರೀಲೇಬೇಕು. ಸೊ ಫಸ್ಟ್ ಈಸ್ ದ ಬೆಸ್ಟ್. ಸೊ ಈ ಎಕ್ಸಾಮಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಬೇಕು. ಸೊ ಇನ್ ಕೇಸ್ ಈ ಒಂದು ಪರೀಕ್ಷೆಯಲ್ಲಿ ನಿಮಗೆ ಸಮಾಧಾನ ಸಿಕ್ಕಿಲ್ಲ ಮಾರ್ಕ್ಸಲ್ಲಿ ಅನ್ನೋದಾದ್ರೆ ಮಾತ್ರ ನೆಕ್ಸ್ಟ್ ನೀವು ಇನ್ನೂ 2 ಅಟೆಂಪ್ಟನ್ನು ಪ್ರಯತ್ನ ಮಾಡ್ಬೋದು. ಸೊ ನನ್ನ ವಿಷ್ ಏನು ಅಂತಂದರೆ ಈ ಎಕ್ಸಾಮನ್ನು ಚೆನ್ನಾಗಿ ಮಾಡಿ. ಮತ್ತು ಈ ಎಕ್ಸಾಮ್ ಆದ ನಂತರ ನಿಮ್ಗೆ ಆಲ್ರೆಡಿ ಯಾರೆಲ್ಲ ಮಕ್ಕಳು KCET ಬರೀಬೇಕು ಅಂತ ಇದ್ದೀರಾ, ಅದಕ್ಕೆ ಆಲ್ರೆಡಿ ಟೈಮ್ ಟೇಬಲ್ ಅನೌನ್ಸ್ ಆಗಿದೆ. ಸೊ ಅದಕ್ಕೆ ನಿಮ್ಮ ಪ್ರಿಪ್ರೇಷನ್ಸನ್ನು ಸ್ಟಾರ್ಟ್ ಮಾಡ್ಕೋಬೋದು. ಇನ್ನು ಮುಂದಿನ ಮಾಹಿತಿಗೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.